ಆಗೋದಿಲ್ಲ. ಜಗತ್ತಿನೊಳಗೆ ಹೆಂಗಾದ ಗೊತ್ತನ್ರಿ, ಹತ್ರ ದೇವರು ಇರ್ತದ ನೋಡ್ರಿ, ಪಕ್ಕದಲ್ಲಿರುವಂತ ದೇವರುಗಳನ್ನ ನಾವೆಂದೂ ನೋಡೋದಿಲ್ರಿ. ದೂರ ಇರ್ತದ ನೋಡ್ರಿ, ಅಲ್ಲಿ ನೋಡ್ತೀವಿ ನಾವೆಲ್ಲ. ಎಷ್ಟು ದೂರ ಅಂದ್ರೆ ಒಂದು 500 ಕಿಲೋಮೀಟರ್ 500 ಕಿಲೋಮೀಟರ್ ಹೋಗಿ ಬಂದ್ರ ಚಲೋ ದೇವ್ರದ ಮಕ್ಕಳು ಜಲ್ಲಿ ಹಾಕ ಹೇಳೋ ತಗೊಂಡೆ ಅಡ್ರೆಸ್ ತಗೊಂಡ್ರ ಹೊಂಟ್ರು. ಆದ್ರ ಪಕ್ಕದಲ್ಲಿರುವಂತ ದೇವರನ್ನು ನಾವು ಮರೆತಿರ್ತೀವಿ. ಇವರು ಎಲ್ಲಾ ಕಡೆ ಹೋಗಿ ಬರುತ್ತಾರೆ, ಎಲ್ಲಾ ಪೂಜೆ ಪುರಸ್ಕಾರಗಳನ್ನ ಈ ಹೆಣ್ಣು ಮಗಳು ಮಾಡುತ್ತಾಳೆ. ಕಠೋರವಾಗಿರುವಂತ ಪೂಜೆಗಳನ್ನ ಸಹಿತವಾಗಿ ಮಾಡಿದ್ದಾರೆ. ಇಲ್ಲಿ ಹೆಬ್ಬಳ್ಳಿ ಎನ್ನುವಂತ ಊರು, ಈ ದಾಂಪತ್ಯದ ಗಂಡ ಹೆಂಡತಿ ಏನಿದಾರಲ್ಲ, ಕಠೋರವಾದ ಪೂಜೆ ಅಂದ್ರೆ ಹೆಂಗಂದ್ರ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡಿ ಬರೋದು. ಸ್ಮಶಾನದೊಳಗ ದಿಗಂಬರ ರೂಢರಾಗಿ ನೀವು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿರ್ತಾರೆ. ಆ ದಿಗಂಬರ ರೂಢ ಅಂದ್ರೆ ಅಟ್ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ದಿಗಂಬರರಾಗಿ ಗಂಡ ಹೆಂಡತಿ ಸ್ಮಶಾನದೊಳಗೆ ಹೋಗಿ ಸಹಿತವಾಗಿ ಪೂಜೆಯನ್ನು ಮಾಡಿ ಬಂದರು. ಏತಕ್ಕಾಗಿ? ಮಕ್ಕಳಿಗಾಗಿ. ಆದ್ರೂ ಸಹಿತವಾಗಿ ಮಕ್ಕಳಾಗಲಿಲ್ಲ. ಯಾವಾಗ 13 ವರ್ಷಗಳ ಕಾಲ ಅವಧಿಯೊಳಗ ಅಲ್ಲಿ ತನಕ ಪೂಜೆ ಮಾಡ್ತಾಳ. 13 ವರ್ಷ ಮಕ್ಕಳ ಫಲಕ್ಕಾಗಿ ಪೂಜೆ ಮಾಡಿದಳು. 13 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. ದೇವರ ಮೇಲೆ ನಂಬಿಕೆ ಹೋಗಿತ್ತು. ದೇವರೇ ಇಲ್ಲ, ನನ್ನ ಜೀವನದೊಳಗ ಭಗವಂತ ಮಕ್ಕಳ ಫಲವನ್ನೇ ನನಗೆ ಕೊಟ್ಟಿಲ್ಲ. ಇನ್ನು ಮುಂದ ಯಾವ ದೇವರಿಗೆ ಹೋಗಿ ಎಲ್ಲಿ ಪೂಜೆಯನ್ನ ಮಾಡಿದರೆ ಯಾವ ದೇವರು ಸಹಿತವಾಗಿ ನನಗೆ ಫಲವನ್ನ ಕೊಟ್ಟಿಲ್ಲ. ಇನ್ನು ಜೀವನದೊಳಗ ನಾನು ಎಂದಿಗೂ ದೇವರಿಗೆ ಕೈ ಮುಗಿಯುವುದಿಲ್ಲ ಅಂತಾಳೆ ಹೆಣ್ಣ ಮಗಳು. ಯಾವ ದೇವರಿಗೂ ಸಹಿತವಾಗಿ ನಾನು ಕೈ ಮುಗಿದಿಲ್ಲ ಅಂತ ತಿಳ್ಕೊಂಡು ಪೂಜೆಯನ್ನ ಬಿಡುತ್ತಾಳೆ, ಪುರಸ್ಕಾರವನ್ನ ಬಿಡುತ್ತಾಳೆ. ಎಷ್ಟು ವರ್ಷ ರೀ? 13 ವರ್ಷ ಪೂಜೆ ಮಾಡಿದಳು ಆನಂದವಾಗಿ. 3 ವರ್ಷಗಳ ಕಾಲ ದೇವರ ಪೂಜೆ ಮಾಡಲಿಲ್ಲ. ನಂಬಿಕೆ ಇಲ್ಲ, ಯಾವ ದೇವರು ಸಹಿತವಾಗಿ ವರವನ್ನ ಕೊಟ್ಟಿಲ್ಲ ಅಂದ ಬಳಿಕ ಪೂಜೆಯನ್ನ ಏತಕ್ಕಾಗಿ ಮಾಡಬೇಕು? ದೇವರು ಎಲ್ಲಿದ್ದಾನೆ ಅಂತ ಪೂಜೆ ಬಿಟ್ಲು. ಯಾವಾಗ ಬಿಟ್ಟಾಗ ಅತ್ತಿ ಮಾವ ಗಂಡ ಬೋಧನೆಯ ಮಾತು ಹೇಳ್ತಾರೆ. ಹೆಂಡತಿ ಹೆಂಗ್ ಹೇಳ್ತಾರೆ ಅಂದ್ರೆ ನೋಡು, ಎಲ್ಲಾ ಕಡೆ ಹೋಗಿ ಕಠೋರವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿದೀವಿ ಅಂತಾನೆ ಗಂಡ. ನೋಡ್ರಿ, ಗಂಡನ ಪ್ರೀತಿ ಅಂತಂದಿರ್ಬೇಕು. ಇಲ್ಲಿ ಎಲ್ಲಾ ಪ್ರೀತಿಗಿಂತ ಹೆಚ್ಚಂತೀವಲ್ಲ, ಇದು ಸತ್ಯ. ಇದು ಗಂಡ ಅಂತಾನ ಎಲ್ಲಾ ದೇವರಿಗೆ ಹೋಗಿ ಪೂಜೆ ಮಾಡಿ ಬಂದೀವಿ, ಮಕ್ಕಳಾಗಿಲ್ಲ, ಇನ್ನೊಂದ್ಸಾರಿ ಒಬ್ಬ ಗುರುಗಳನ್ನ ಭೇಟಿ ಆಗಿ ಬರೋಣ. ರೀ, ಮಕ್ಕಳಾಗಿಲ್ಲ, ನಿನಗೂ ನಂಬಿಕೆ ಇಲ್ಲೇನು? ಯಾವ ದೇವರಿಗೆ ಪೂಜೆಯನ್ನ ಮಾಡ್ತೀ, ಯಾವ ದೇವರ ಬಳಿ ನಾವು ಹೋಗೋದು ಬೇಡ. ನಾವು ಈಗ ಒಂದಿಷ್ಟು ಜನ ಇದ್ದೀವಿ ರೀ, ಮಕ್ಕಳಾಗಿಲ್ಲ ಅಂದ್ರ ಇನ್ನೊಂದು ಮದುವೆ ಮಾಡ್ಕೋಬೇಕಂತ ಓಡಾಡ್ತೀವಿ ನಾವೆಲ್ಲ. ಒಂದು ಮಾತು ಹೇಳ್ಬಿಡ್ತೀನಿ, ಯಾರಿಗೆ ಮಕ್ಕಳಾಗಿಲ್ಲ ಅನ್ನೋ ಅಂತ ಚಿಂತೆ ಮಾಡ್ತಿರ್ತೀರಲ್ಲ, ಗಂಡ ಹೆಂಡತಿ ಮಗು ಆಗ್ಬೇಕು, ಹೆಂಡತಿ ಗಂಡ ಆಗ್ಬೇಕು ಮಗು. ಅದು ದಾಂಪತ್ಯಲ್ಲಿ. ಅದು ಬಿಟ್ಟು ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಯಾರ್ದೋ ಮಾತು ಕೇಳ್ಕೊಂಡು ಇನ್ನೊಬ್ಬಳ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಂಡು ಬರ್ತೀರಿ. ಆ ಹೆಣ್ಣು ಮಗಳಿಗೆ ಮಕ್ಕಳಾಗಿಲ್ಲ, ಇನ್ನೊಬ್ಬ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಬರ್ತೀರಿ. ಆ ಹೆಣ್ಣು ಮಗಳಿಗೂ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಶಿವನ ಸೃಷ್ಟಿ ಗಂಡ ಹೆಂಡರ ಮಧ್ಯೆ ಬಹಳ ಹೊಂದಾಣಿಕೆ ಇರಬೇಕು. ಗಂಡ ಹೆಂಡರು ಹೆಂಗಿರ್ಬೇಕಂದ್ರೆ 63 ಆಗ್ಬೇಕ್ರಿ. 63 ಆದ್ರೆ ಸುಖ ಇರುತ್ತೆ ಜೀವನ. ಜೇರ್ ಕಡ್ತ 36 ಆಯ್ತಂದ್ರೆ 3 ಎಕಡೆ ನೋಡ್ತದ್ರ, ಅದು ತವರ ಮನೆ ನೋಡ್ತದ. 6 ಗಂಡು 3 ತವರ ಮನೆ. ಯಾರಿಗೂ ನೆಮ್ಮದಿ ಇರೋದಿಲ್ಲ. ಹೆಂಗಂದ್ರೆ ಗಂಡ ಹೆಂಡರ ಜೀವನ ಹೊಸದಾಗಿ ಮದುವೆ ಆಗಿರುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಟ್ರಿಪ್ಗಳನ್ನ ನಾವೇನು ಓಡಾಡ್ಕೊಂಡು ಬರ್ತೀವಲ್ರಿ, ಅದು ನಿಜವಾದ ಜೀವನವಲ್ಲ. ಅದು ನಿಜವಾದ ಜೀವನವೇ? ನಿಜವಾದ ಜೀವನ ಹೆಂಗಿರ್ಬೇಕು? ನಿಜವಾದ ಜೀವನ ಮದುವೆಯಾಗಿ 10 ವರ್ಷ ಕಳೆದರೂ ಸಹಿತವಾಗಿ ಮಕ್ಕಳಾದಾಗ ನಾವು ಮತ್ತೆ ಟ್ರಿಪ್ಪಿಗೆ ಹೋಗೋಣ ನಡಿ ಅಂತ ತಿಳ್ಕೊಂಡು ಯಾರ ಮುದ್ದಾಡಿಕೊಂಡು ದಾಂಪತ್ಯವನ್ನ ನೋಡ್ತೀರಲ್ಲ, ಅದು ನಿಜವಾದ ದಾಂಪತ್ಯ ಜೀವನ, ನಿಜವಾದ ದಾಂಪತ್ಯ ಜೀವನ. ಇಲ್ಲಿ ಮಕ್ಕಳಾಗಿಲ್ಲ ಅಂದ್ರೆ ಗಂಡ ಹೆಂಡತಿ ಅಷ್ಟೇ ಪ್ರೇಮದಿಂದ ಅದಾರ. ಗಂಡನ ಬಿಟ್ಟು ಹೆಂಡತಿ ಇರ್ಲಿಲ್ಲ, ಹೆಂಡತಿ ಬಿಟ್ಟು ಗಂಡ ಇರ್ಲಿಲ್ಲ. ಅತ್ತಿ ಮಾವರು ಸಹಿತ ಹೇಳ್ತಾರೆ, ತನ್ನ ತವರ ಮನೆಯ ತಾಯಿ ಹೇಳ್ತಾಳೆ, ಎಲ್ಲಿಗೆ ಹೋಗೋಣ? ಎಲ್ಲಾ ಊರುಗಳಿಗೆ ಹೋಗಿ ಬಂದೇವಿ. ಏನ್ರಿಪ್ಪ? ಎಲ್ಲಾ ಊರುಗಳಿಗೆ ಹೋಗಿ ಬಂದೇವೆ. ಕೊನೆಯದಾಗಿ ಇಲ್ಲಿ ಮೊರವ ಅನ್ನುವಂತ ಗ್ರಾಮದೊಳಗೆ ಜಡಸಿದ್ದೇಶ್ವರ ಮಹಾಶಿವ ಯೋಗಿಗಳ ಕರ್ತೃಗದ್ದಿಗೆ ಅದ. ಆ ಕರ್ತೃಗದ್ದಿಗೆಗೆ ಹೋಗಿ ದರ್ಶನವನ್ನ ಮಾಡಿಕೊಂಡು ಬರೋಣ. ಆ ಜಡಸಿದ್ದೇಶ್ವರ ಶಿವಯೋಗಿಗಳ ದರ್ಶನವನ್ನ ಮಾಡಿಕೊಂಡು ಬರೋಣ. ಆ ಶಿವಯೋಗಿಗಳ ಆಶೀರ್ವಾದದಿಂದ ಮಕ್ಕಳ ಆಗಬಹುದು. ಜಗತ್ತಿನೊಳಗೆ ಅನಂತ ಪವಾಡಗಳಿದ್ದಾವೆ ಅಂತ ಹೇಳಿದಾಗ ಒಂದು ಬೇಡ ಅಂತ ಹೆಣ್ಣಮಗಳು. ಒಟ್ಟಾರೆಯಾಗಿ ಮನಸ್ಸಿಲ್ಲ ಹೆಣ್ಣ ಮಗಳಿಗೆ. ಇಲ್ಲಿ ಜಡಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ಬರಬೇಕಾದ್ರೂ ಸಹಿತವಾಗಿ ಮನಸ್ಸಿಲ್ಲ. ಎಲ್ಲಿ ಹೋದ್ರು ಪೂಜೆ ಮಾಡಿದ್ರು ಮಕ್ಕಳಾಗಿಲ್ಲ ಅಂದಾಗ ಯಾವ ದೇವರು ಯಾವ ವರವನ್ನ ಕೊಡ್ತಾನ ಅಂತ ತಿಳಿದ್ರು. ಒಂದು ವಾರದ ಬಳಿಕ ಅತ್ತಿ ಮಾವ ತನ್ನ ತಾಯಿ ಗಂಡ ಹೇಳಿದಾಗ ಎಲ್ಲಿಗೆ ಬರೋದು ಒಪ್ಕೊಳ್ತಾಳ್ರಿ? ಇಲ್ಲಿ ಮಠಕ್ಕೆ ಬರೋದು ಒಪ್ಕೊಳ್ತಾಳೆ ಹೆಣ್ಣ ಮಗಳು.
ಜಡಸಿದ್ದೇಶ್ವರ ಮಹಾಶಿವ ಯೋಗಿಗಳ ಕರ್ತೃಗದ್ದಿಗೆಗೆ ಬರುವುದಕ್ಕೆ ಒಪ್ಪಿಕೊಂಡು ಮಠಕ್ಕೆ ಬರುತ್ತಾಳೆ. ಮಠಕ್ಕೆ ಬಂದ ಬಳಿಕ ಎಷ್ಟು ಸಹ ಹೃದಯದವರು ತಾಯಿಯ ಪ್ರೀತಿ, ತಾಯಿಯ ವಾತ್ಸಲ್ಯ, ತಾಯಿಯ ಮಮತೆ ಶ್ರೀ ಶತಸ್ಥಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಠದೊಳಗ ಕುಳಿತುಕೊಂಡಾರೆ. ಮಠದೊಳಗ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಹೆಣ್ಣಮಗಳು ಸೀದಾ ಅಂತ್ಯಲೆ ಬರುತ್ತಾಳೆ. ಹೆಣ್ಣಮಗಳು ಅಂತ್ಯಲೆ ಬಂದು ಆ ಮಹೇಶ್ವರ ಮಹಾಸ್ವಾಮಿಗಳ ಮುಂದೆ ಮಾತುಗಳನ್ನ ಹೇಳ್ತಾಳೆ. ಎಂತ ಮಾತು ಹೇಳ್ತಾಳಂದ್ರೆ, ಸ್ವಾಮೀಜಿಯವರೇ, ಎಲ್ಲಾ ದೇವರಿಗೆ ಹೋಗಿ ಕಠೋರವಾಗಿರ್ತಕ್ಕಂಥ ವ್ರತಗಳನ್ನ ಮಾಡಿರುವೆ. ಕಠೋರವಾಗಿರ್ತಕ್ಕಂಥ ವ್ರತಗಳನ್ನ ಮಾಡಿದರೂ ಸಹಿತವಾಗಿ ನನಗೆ ಮಕ್ಕಳಾಗಿಲ್ಲ. ನಿನ್ನ ಬಳಿ ಬಂದರೆ ಮಕ್ಕಳಾಗ್ತಾವ ಅಂತ ತಿಳ್ಕೊಂಡು ನನ್ನ ಅತ್ತಿ ಮಾವ, ನನ್ನ ಗಂಡ, ನನ್ನ ಹೆತ್ತ ತಾಯಿ ಒತ್ತಾಯದ ಮುಖಾಂತರವಾಗಿ ನಿನ್ನ ಅಡಿಯೊಳಗ ನಿನ್ನ ಮಠಕ್ಕ ಕರೆದುಕೊಂಡು ಬಂದಾರೆ. ನನ್ನ ಒಂದು ಮಾತು ಕೇಳಿ ಬಿಡ್ತೀನಿ, ನಾನು ನಿಜವಾದ ಮಾತು ನಡೆಸಿಕೊಡೋದು ಖರೆ ಆದ್ರೆ ನೋಡ್ರಿ, ಇದು ಸಾಮಾನ್ಯವಾದ ಮಾತಲ್ಲ. ನಿನ್ನಿಂದ ನಾನು ಹೇಳುವಂತ ಮಾತು ನಡೆಸಿಕೊಡಬೇಕು ನೀ ಅಂದ್ರ ನನಗೂ ನಿನಗೂ ಮಾತು ಇಲ್ಲ ಅಂದ್ರೆ ಮಾತಿಲ್ಲ, ಇಲ್ಲಾಂದ್ರೆ ದೇವರೇ ಇಲ್ಲ. ಎಂತ ಮಾತಿರ್ಬೇಕಂತ ಹೆಣ್ಮಗಳು. ನೋಡು, ನನಗೆ ನೀನು ಏನೇ ಪೂಜೆಯನ್ನ ವ್ರತವನ್ನ ಯಾವುದೇ ವ್ರತವನ್ನ ಹೇಳು ಮಾಡ್ತೀನಿ ನಾನು, ಆದ್ರೆ ಮಕ್ಕಳಾಗಬೇಕು. ನನಗೆ ಮಕ್ಕಳಾಗಬೇಕು. ಮಕ್ಕಳು ಆಗದೇ ಇದ್ರೆ ಒಂದು ಪಕ್ಷದೊಳಗ ನೀನು ಮುಂದಿನ ದಿನಮಾನಗಳಲ್ಲಿ ನಮಗೆ ಮುಪ್ಪಾವರಿಸ್ತಾರೆ. ಮುಪ್ಪಾವರಿಸಿದಾಗ ಎಲ್ಲಿಗೆ ನಿನ್ನ ಮಕ್ಕಳ ಕೊಟ್ಟಿರುವಂತ ಅವಧಿ ಮುಗಿತಾರ ಅಲ್ಲಿಂದನ ನನ್ನ ಮನೆಗೆ ಬಂದು ನಮ್ಮನ್ನ ನೀನು ನೋಡಿಕೊಳ್ಳಬೇಕು, ನಮ್ಮ ಜೊತೆಯೊಳಗೆ ಬರ್ಬೇಕಂತ ತಿಳ್ಕೊಂಡು ಕೇಳ್ತಾಳ ಮಹೇಶ್ವರ ಮಹಾಸ್ವಾಮಿಗಳವರನ್ನ. ನನ್ನ ಮನೆಗೆ ಬಂದು ನಮ್ಮನ್ನ ನೋಡ್ಕೋಬೇಕು ನೀನು ಅಂದ್ರ ನೀ ಈ ಮಾತಿಗೆ ಒಪ್ಪಿಕೊಳ್ಳೋದಾದ್ರ ನಾ ಪೂಜೆ ಒಪ್ಕೋತೀನಿ, ಇಲ್ಲ ಅಂದ್ರೆ ನನಗೆ ಯಾವ ಪೂಜೆಗೆಲ್ಲ ಹೇಳಬೇಡ ಅಂದ್ರು ಹೆಣ್ಣು ಮಗಳು. ಅಂದಿರುವಂತ ಸಂದರ್ಭದಲ್ಲಿ ಆ ಮಹೇಶ್ವರ ಮಹಾಸ್ವಾಮಿಗಳವರಿಗೆ ಹೆಂಗ್ ಅನಿಸಿರಬೇಡ ಮನಸ್ಸಿಲ್ಲಿ. ಸಾಮಾನ್ಯವಾದ ಮಾತೆ. ಈ ಮಾತನ್ನ ಮುಂದೆ ಒಪ್ಪಿಕೊಳ್ಳಬೇಕಾದ್ರ ಇದು ಎಂಥ ವಿಚಾರ ಇರ್ಬೇಕಿಲ್ಲಿ. ನನ್ನ ಮನೆ ನಡೆಸಬೇಕಂದಾಗ ಒಂದಿಷ್ಟು ಚಿಂತೆ ಅನ್ನುವಂಥದ್ದು ಎಲ್ಲರಿಗೂ ಕೊಡುವುದೇ. ಆದ್ರೆ ಮರಬುದು ಭಕ್ತರು ಬಹಳ ಪ್ರೇಮಿದ್ದಾರೆ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೇಲೆ. ಆ ಹೆಣ್ಣುಮಗಳು ಎಂಥ ಮಾತು ಮತ್ತೊಂದ್ಸರಿ ಹೇಳ್ತಾಳೆ, ನೋಡು, ಪೂಜೆಯನ್ನ ಮಾಡ್ತಿದ್ರಿಪ್ಪ ನಾನು, ನನಗೆ ಮಕ್ಕಳು ಆಗದೇ ಇದ್ರ ನಮ್ಮ ಮನೆಗೆ ಬಂದು ನೀ ನಮ್ಮನ್ನು ನೋಡ್ಕೋಬೇಕಂದಾಗ, ಇಲ್ಲಾಂದ್ರೆ ನನಗೆ ಮಕ್ಕಳ ಫಲ ಕೊಡ್ಬೇಕು ಅಂದಾಗ ಜಡಸಿದ್ದೇಶ್ವರ ಶಿವಯೋಗಿಗಳವರು ಹೇಳುತ್ತಾರೆ ಸ್ವಪ್ನದ ಮುಖಾಂತರವಾಗಿ. ಯಾರಿಗೆ ಹೇಳ್ತಾರೆ ಅಂದ್ರೆ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹೇಳ್ತಾರೆ, ಮಕ್ಕಳು ಆಗೋದಿಲ್ಲ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಆ ಹೆಣ್ಣು ಮಗಳು ಹೋಗಿ ಬಂದಾಳಕ್ಕಾರೆ. ನನ್ನ ಮಠದೊಳಗ ನಾನು ಮಕ್ಕಳಾಗ್ತಾವಂತ ಹೇಳ್ತೀನಿ, ನಾನು ಹೆಬ್ಬಟ್ಟು ಹಚ್ಚುವುದಂತ ಹೇಳು. ಆಗಲ್ಲ ಅಂತಂದ್ರೆ ಹೆಬ್ಬಟ್ಟು ಹಚ್ಚಂತ. ಮಕ್ಕಳಾಕವಂತ ನಾ ಅಂತೀನಿ, ಮಕ್ಕಳಾಗೋದಿಲ್ಲ ಅಂದ್ರೆ ಹೆಬ್ಬಟ್ಟು ಹಚ್ಚದಂತ ಮಾತನ್ನ ಯಾರು ಜಡಸಿದ್ದೇಶ್ವರ ಶಿವಯೋಗಿಗಳವರ ವಾಣಿ, ಅದೃಶ್ಯ ವಾಣಿ ಯಾರಿಗಾಗ್ತದಂದ್ರ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ವಾಣಿ ಆಯಿತು. ಯಾವಾಗ ವಾಣಿ ಆಯಿತು, ಆ ವಾಣಿಯ ಮಾತುಗಳನ್ನ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳ್ತಾರೆ. ಎಂಥ ಮಾತು, ಜಡಸಿದ್ದೇಶ್ವರ ಶಿವಯೋಗಿಗಳವರ ವಾಣಿಯ ಪ್ರಕಾರವಾಗಿ 12 ಅಮಾವಾಸ್ಯೆ 12 ಹುಣ್ಣಿಮೆ ಮಠಕ್ಕೆ ನಡ್ಕೋಬೇಕು. ನೀನು ನಡೆದುಕೊಂಡ್ರೆ ಖಂಡಿತವಾಗಿ ಮಕ್ಕಳಾಗ್ತಾವಂತ ತಿಳ್ಕೊಂಡು ಗುರುವಿನ ವಾಣಿಯ ಪ್ರಕಾರವಾಗಿ ಇಲ್ಲಿ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆ ದಾಂಪತ್ಯಕ್ಕೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಯಾವಾಗ ಆಶೀರ್ವಾದ ಆಯ್ತಲ್ಲ, ಮಠಕ್ಕೆ ನಡೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಅಮಾವಾಸ್ಯೆ ಹೋಯ್ತು, ಇಲ್ಲಿ ಒಂದು ಹುಣ್ಣಿಮೆ ಹೋಯ್ತು, ಒಂದು ಅಮಾವಾಸ್ಯೆ ಹೋಯ್ತು, ಒಂದು ಹುಣ್ಣಿಮೆ ಹೋಯ್ತು, ಒಂದು ಅಮಾವಾಸ್ಯೆ ಹೋಯ್ತು, ಒಂದು ಹುಣ್ಣಿಮೆ ಹೋಯ್ತು. ಎಷ್ಟು ಹೋಯ್ತ್ರಿ? 3 ಹುಣ್ಣಿಮೆ ಬಂತು. 3 ಹುಣ್ಣಿಮೆ ಬರೋದ್ರೊಳಗ ಜಡಸಿದ್ದೇಶ್ವರರ ವಾಣಿ, ಅವರ ವಾಣಿಯಿಂದ ಆ ತಾಯಿ 3 ಹುಣ್ಣಿಮೆ ಅನ್ನೋದ್ರೊಳಗ ಗರ್ಭವತಿ ಆಗ್ತಾಳ. ಇದು ಕರ್ತೃಗತಿಗೆ ಇರತಕ್ಕಂಥ ಜಡಸಿದ್ದೇಶ್ವರ ಶಿವಯೋಗಿಗಳ ಮಹಾಶೀರ್ವಾದ, ತಪಸ್ಸಿನ ಶಕ್ತಿ, ಪೂಜೆಯ ಫಲ. ಜಡಸಿದ್ದೇಶ್ವರ ಶಿವಯೋಗಿಗಳು ಪೂಜಾ ಫಲ. ಜಡಸಿದ್ದೇಶ್ವರ ಶಿವಯೋಗಿಗಳು ಸಾಮಾನ್ಯವಾಗಿರ್ತಕ್ಕಂಥವರೇ. ಅವರ ಪೂಜೆಯ ಫಲ ಅನುಷ್ಠಾನವನ್ನ ಮಾಡಿರ್ತಕ್ಕಂಥ ಮಹಾತ್ಮರು, ವಾಕ್ಸಿದ್ಧಿ ಮಹಾಮಹಿಮ ಪವಾಡ ಪುರುಷರು. ಅವರ ವಾಣಿಯಿಂದ ಶ್ರೀ ಶತಸ್ಥಲ ಬ್ರಹ್ಮ
ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳಿದ ಪ್ರಕಾರವಾಗಿ ಇದೇ 1 ವರ್ಷ ಅನ್ನೋದ್ರೊಳಗ ಮುಂದಿನ ದಿನಮಾನಗಳಲ್ಲಿ ಗಂಡು ಮಗು ಹುಟ್ಟುತ್ತದೆ. ಇದು ಗದ್ದಿಗೆಯ ಶಕ್ತಿ. ಇಲ್ಲಿ ಮೊರಬ ಗ್ರಾಮದ ಭಕ್ತರೇನಿದ್ದೀರಲ್ಲ, ಆ ಜಡಸಿದ್ದೇಶ್ವರ ಶಿವಯೋಗಿಗಳವರಿಗೆ ಏನು ಬೇಡುತ್ತೀರಿ, ಪ್ರಾರ್ಥನೆ ಮುಖಾಂತರವಾಗಿ ಏನನ್ನ ಬೇಡಿಕೊಳ್ಳುತ್ತೀರಿ, ಬೇಡದ ಇಷ್ಟಾರ್ಥ ಸಿದ್ಧಿಯನ್ನ ಕೊಡುವಂತ ಜಡಸಿದ್ದೇಶ್ವರ ಶಿವಯೋಗಿಗಳು ಇಂದಿಗೂ ಉಂಟು. ಸೂರ್ಯ ಚಂದ್ರರು ಇರೋ ತನಕ ಸತ್ಯ ಪವಾಡಗಳು ಎಂದೆಂದಿಗೂ ಉಂಟು.